ಅಲ್ಲಿ ಇದಾರಲ್ಲ ಅಲ್ಲಿ ಯಾರನ್ನ ಸರ್ವರ್ಗಳು ಅವ್ರು ಯಾರು ಇರ್ತಾರಲ್ಲ ರಿಸೆಪ್ಷನಿಸ್ಟ್ ಅವರು ಅಂಥವ್ರು ಯಾರು ಏನಾದ್ರು ವೀಡಿಯೋ ಬೇಕಂದರೆ ವೀಡಿಯೋ ಕಳಿಸಿ. ನಾಳೆ ಸ್ಕೂಲ್ಗೆ ಹೋಗಲ್ಲ ಅಂತ ಈ ಕಣ್ಣು ಸ್ವಲ್ಪ ಒಂದು ಗಂಟೆ ಮೇಲೆ ನೋಡಿ. ಹಾಗೆ ಮೂರ್ತಿ ನಮ್ಮ ಮಾಡಿಟ್ರೆ ಅವರೇ ಸರ್. ಹೌದಾ? ಹೊಸ ಮನೆ ಕಟ್ಬಿಟ್ರು ಸೀರಿಯಲ್ ಟೈಮಿಂದ ಎಲ್ಲ ಒಟ್ಟಿಗೆ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಒಂದು ಗೊತ್ತಿದೆ. ಈ ಕೆ ಜಿನೂ ಮಾಡ್ತಾರೆ ಇಲ್ಲ ಬಂದಿದ್ದಿಲ್ಲ ಅಂದರೆ ನೀವು ಬಂದ್ಬಿಟ್ಟೆ ನೀನು ಬಟ್ ಇದು ಏನದು ಆ ಕಡೆ ಇದ್ರಂತ ಯಾಕಡೆ ಅಂದರೆ ಈ 3 ಕಾಗೈತೆ ಬೆಂಗಳೂರು ರವೀಂದ್ರ ಕಲಾಕ್ಷನ್ ಹೌದು ಕರೆಕ್ಟ್ ಲೆನ್ಸ್ ಮೇಲೆ ಕೈ ಇಟ್ಟೋಯ್ತಿರಲ್ಲ. ನಾವು ಬೆಂಗಳೂರು ಗ್ರಾಮಾಂತರ ಮತ್ತು ಬೀದಿ ನಾಟಕ ಈ ಥರ ನಾವು ಈ ಕಡೆ ಸಿಕ್ಕಿಲ್ಲ ಮತ್ತೆ
ಪರಿಚಯ ಇರಲಿಲ್ಲ. ಈಗ ಸಿನಿಮಾ ಸ್ವಲ್ಪ ಕಮ್ಮಿ ಆಯಿತು. ಹಲೋ ಹಾಂ ಹಾಂ ಇನ್ನೇನು ಆಗಿಲ್ಲ ಸರ್ ಯಾಕೆ ನೀವು ಮಾಡಿದಲ್ವ ಸರ್ ಅವ್ರನ್ನ ಮಾಡಿಲ್ಲ ಅದಕ್ಕೆ ಅಪ್ಪ ಆಗಿಲ್ಲ ಹಾಂ ಏನು ಅದೇ ಏನು ಅಂತ ಗೊತ್ತಾಗಿಲ್ಲ ಹಲೋ ಹಂಗೆ ಮಾಡುತ್ತೆ ನಾವು ಅಂತೀವಿ ನಾವು ಮಾಡ್ತೀವಿ ಓಕೆ ಸೊ ಒಂದು ನಿಮಿಷ ನಾವು ಒಂದೇ ನಿಮಿಷ ಕಾಲ್ ಬ್ಯಾಕ್ ಮಾಡಲಾ ವಾಯ್ಸ್ ಕೇಳಿಸಲ್ಲ ಒಂದೇ ನಿಮಿಷ ಕಾಲ್ ಬ್ಯಾಕ್ ಹಾಂ ಒಂದು ಮಾತಿದೆ ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗ್ರೇಸ್ ಅಂತ. ಸೊ ಹಂಗಾಗಿ ತುಂಬಾ ಧನ್ಯವಾದಗಳು ಶರಣ್ ಸರ್ ಅವರಿಗೆ. ನಾವು ಈ ಸಿನಿಮಾ ಶುರು ಮಾಡಿದಾಗ ಇದು ನಮ್ಮ ಹುಡುಗರನ್ನು ಲಾಂಚ್ ಮಾಡ್ಲಿಕ್ಕೆ ಅಂತ ಮಾಡಿರೋ ಸಿನಿಮಾ ಅಂತ ಶುರುವಾಯಿತು. ಹೋಗ್ತಾ ಹೋಗ್ತಾ ಅದು ನಮ್ಮ ಆಸೆಯ ಜಾಸ್ತಿ ಆದಂಗೆ ಪ್ರಾಜೆಕ್ಟು ದೊಡ್ಡದಾಗ್ತಾ ಹೋಯ್ತು. ಹಾಗೆ ಯಾರನ್ನು ನಂಬಿ ಸಿನಿಮಾ ಮಾಡೋದು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ಧರ್ಮ ರಕ್ಷಿತಾ ಅಂತ ಹೇಳಿದಾಗ ಸಿನಿಮಾನ ನಂಬಿ ನಾವು ಸಿನಿಮಾ ಮಾಡ್ತಾ ಇದ್ವಿ. ಕೊನೆಗೆ ನಾವು ಸಿನಿಮಾನ ನಂಬಿದ್ದಕ್ಕೆ ಸಿನಿಮಾನೇ ನಂಬುವಂತಹ ನಟ, ಒಳ್ಳೆ ಮನುಷ್ಯನ ವ್ಯಕ್ತಿ ಮತ್ತು ಈ ವಿಕ್ಷಿಪ್ತ ಪರಿಸ್ಥಿತಿ ಏನಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ದಾರಿ ಕಾಣದೇ ಇರಬೇಕಾದ್ರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡೇ ಮುನ್ನಡೆಸ್ಬೇಕಾಗಿರುತ್ತೆ. ಅಂಥದ್ರಲ್ಲಿ ನಾವು ಯಾರು ದಾರಿ ಕಾಣದೆ ಹಿಂಗೆ ತಂತ್ರ ಹೋಗ್ತಾಗ ಶರಣ್ ಸರ್ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಸಿನಿಮಾಗೆ ಒಂದು ಸ್ಟಾರ್ ವ್ಯಾಲ್ಯೂನ ತಂದುಕೊಟ್ರು. ಅದಕ್ಕಾಗಿ ಹುಡುಗರ ಪರವಾಗಿ, ವೈಯಕ್ತಿಕ ಪರವಾಗಿ, ಒಬ್ಬ ಅಭಿಮಾನಿಯಾಗಿ, ಮತ್ತೊಬ್ಬ ನಿರ್ದೇಶಕನಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಏನೋ ಒಂದು ಗಿಫ್ಟ್ ಎಲ್ಲ ಕೊಟ್ಟರೆ ಅದು ತುಂಬ ಸಣ್ಣದಾಗತ್ತೆ ಸರ್. ನಿಮ್ಮ ಈ ಋಣ ನಮ್ಮ ಮನಸ್ಸಲ್ಲಿ ಯಾವತ್ತಿರುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ಸ್. ನೀವು ಸಿನಿಮಾ ಪ್ರೀತಿಸಿ ನಮಗೆ ಇಂಥ ಟೈಮಲ್ಲೂ ಭರವಸೆ ನೀಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾನು ಹೇಳೋದು ಸಿಕ್ಕಾಪಟ್ಟೆ ಇದೆ. ಎಲ್ಲ ಹೇಳಿ ಇಲ್ಲೇ ಖಾಲಿ ಮಾಡ್ಕೊಂಡ್ಬಿಟ್ರೆ ಟೀಸರ್ ರಿಲೀಸ್ಗೆ, ಸಾಂಗ್ ರಿಲೀಸ್ಗೆ ಏನೂ ಇರಲ್ಲ ನನ್ನ ಹತ್ರ. ಅದಕ್ಕೆ ಹೇಳೋವಂಥವನ್ನೆಲ್ಲ ಅಲ್ಲಿಟ್ಕೊತೀನಿ. ಸೊ ಅದು ಟೈಮ್ ಬಂದಾಗ ಅದನ್ನು ಇದು ಮಾಡೋಣ. ಅವರು ಥ್ಯಾಂಕ್ಸ್ ಅನ್ನೋವಂಥ ಒಂದು ವಿಚಾರ ಹೇಳಿದ್ರು. ಯೂಶಲಿ ಕೆಲಸ ಮುಗಿದ ಮೇಲೆ ಥ್ಯಾಂಕ್ಸ್ ಹೇಳೋದನ್ನ ಪದ್ಧತಿ ನಾವು ನೋಡಿದ್ವಿ. ಅವರೆಲ್ಲ ಎಷ್ಟು ಚೆಂದ ಇದ್ದಾರೆ ಅಂತಂದರೆ ಕೆಲಸನೇ ಸ್ಟಾರ್ಟ್ ಆಗಿಲ್ಲ, ಈಗ ಆಗಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನನಗೆ. ಇದು ಅವರಿಬ್ಬರಿಗೂ ಸೇರುವಂಥ ದೊಡ್ಡ ಗುಣ ಎಲ್ಲಿರುತ್ತೆ, ಒಳ್ಳೆ ಗುಣ ಎಲ್ಲಿರುತ್ತೆ ಅಲ್ಲಿ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಸಿನಿಮಾನೇ ಒಳ್ಳೆಯದಾಗುತ್ತೆ. ಮಾಡ್ತೀನಿ ಒಂದು ನಿಮಿಷ ಅಣ್ಣ, ಆರು ಮಾಡ್ತೀನಿ, ಒಂದು ನಿಮಿಷ ಮಾಡ್ತೀನಿ. ಕಾಲು ವೇಟ್ ಓಕೆ ಅಕ್ಕ. ಹಾಂ ಆಯ್ತು ಮಾಡ್ತೀರು. ಹ್ಞೂ ಹಾಂ ಸರ್, ಮಾನಿಟರ್ ಬನ್ನಿ, ನಿಮ್ಮ ಬಗ್ಗೆ ಹೇಳ್ಬೇಕು. ಯಾವಾಗ ಗೊತ್ತಂತ ಸರ್, ಫಸ್ಟ್ ಫಿಲ್ಮಿಂದ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಓದ್ ಪಿಕ್ಚರ್ ಅದು ದೇವಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.